ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರೂರು. ಇವರೇನು ಇವತ್ತು ಕಿಚನ್ ಅಲ್ಲೇ ಕವರ್ ಸ್ಟೋರಿ ಮಾಡೋ ಹೊರಟಿದ್ದೀರಲ್ಲ ಅಂತ ತಿಳ್ಕೊಂಡಿದ್ದೀರಾ? ನಿಜ, ನಿಮ್ಮ ಗೆಸ್ ಕರೆಕ್ಟ್ ಆಗೇ ಇದೆ. ನಾನಿವತ್ತು ಆಹಾರದ ಬಗ್ಗೆಯೇ ಕವರ್ ಸ್ಟೋರಿ ಮಾಡೋ ಹೊರಟಿರೋದು. ಯಾಕಂದ್ರೆ ನಮ್ಮ ಹಿರಿಯರು ಈ ಹಿಂದೆನೇ ಹೇಳಿದ್ದಾರೆ ಆರೋಗ್ಯವೇ ಭಾಗ್ಯ ಅಂತ. ಆದರೆ ನಾವು ಆ ಭಾಗ್ಯವನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸ್ತಿದ್ದೀವಿ. ನಮ್ಮ ನಿರ್ಲಕ್ಷ್ಯನ ಬಂಡವಾಳ ಮಾಡಿಕೊಂಡು ಖದೀಮರು ನಮಗೆ ಹಾಳು ಮೂಳು ಹಾಳಾದ ವಿಷ ಆಹಾರನ ತಿನ್ನಿಸ್ತಿದ್ದಾರೆ. ಇದರಿಂದ ನಮಗೆ ಕಿಡ್ನಿ ವೈಫಲ್ಯ, ಕ್ಯಾನ್ಸರ್, ಹೃದಯಾಘಾತದಂಥ ಭಯಾನಕ ರೋಗಗಳು ಹರಡ್ತಿವೆ. ಅದು ಹೇಗೆ? ಈ ಖದೀಮರು ಅದ್ಯಾವ ರೀತಿ ಕಾರ್ಯಾಚರಣೆ ಮಾಡ್ತಿದ್ದಾರೆ, ನಮ್ಮ ಸರ್ಕಾರ ಅದ್ಯಾವ ರೀತಿ ಸೋಮಾರಿಯಾಗಿ ಕೂತಿದೆ, ಇದನ್ನೆಲ್ಲ ತಿಳಿಸ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ಈ ಮುದ್ದು ಪುಟ್ಟಾಣಿ ಎಷ್ಟು ಇಷ್ಟಪಟ್ಟು ನೂಡಲ್ಸ್ ತಿಂತಿದೆ ನೋಡಿ. ಇನ್ನು ಈ ಮಕ್ಕಳಿಗಂತೂ ಐಸ್ ಕ್ರೀಮ್ ಅಂದ್ರೆ ಪಂಚಪ್ರಾಣ. ನಿಮ್ ಮಕ್ಕಳಿಗೂ ನೂಡಲ್ಸ್, ಐಸ್ ಕ್ರೀಮ್, ಚಾಕ್ಲೇಟ್ ಅಂದ್ರೆ ಇಷ್ಟ ಇರಬಹುದಲ್ವಾ? ಆದ್ರೆ ಎಚ್ಚರ ಪೋಷಕರೇ, ಎಚ್ಚರ. ನಿಮ್ಮ ಪ್ರೀತಿಯ ಮಗು ತಿನ್ನುತ್ತಿರುವ ಆಹಾರ ವಿಷವಾಗಿರಬಹುದು. ಮಾರುಕಟ್ಟೆಯಲ್ಲಿದೆ ವಿಷಾಹಾರ. ನಮ್ಮ ರಾಜಧಾನಿಯ ಮಾರುಕಟ್ಟೆಗೆ ಎಕ್ಸ್ಪೈರಿ ಡೇಟ್ ಅಂದ್ರೆ ಅವಧಿ ಮುಗಿದಿರೋ ವಿಷಪೂರಿತ ಆಹಾರಗಳು ಲಗ್ಗೆ ಇಟ್ಟಿವೆ ಅನ್ನೋ ಮಾಹಿತಿ ಕವರ್ ಸ್ಟೋರಿ ತಂಡಕ್ಕೆ ಸಿಕ್ತು. ಜನರ ಪ್ರಾಣಕ್ಕೆ ಕುತ್ತು ತರೋ ಈ ವಿಷ ಆಹಾರಗಳ ಕುರಿತು ತನಿಖೆ ನಡೆಸಿ ಜನರಲ್ಲಿ ಜಾಗೃತಿ ಮೂಡಿಸಲು ನಮ್ಮ ತಂಡ ರೆಡಿಯಾಯಿತು. ರಹಸ್ಯ ಕಾರ್ಯಾಚರಣೆಗೆ ಇಳದೇ ಬಿಡ್ತು. ಮೊದಲು ನಾವು ಕೆಆರ್ ಮಾರುಕಟ್ಟೆಯ ರಸ್ತೆ ಬದಿಯಲ್ಲಿರುವ ದಿನಸಿ ಅಂಗಡಿಗಳಿಗೆ ಗ್ರಾಹಕರ ಸೋಗಿನಲ್ಲಿ ಭೇಟಿ ಕೊಟ್ಟೆವು. ಅಲ್ಲಿ ಕಂಡ ದೃಶ್ಯಗಳು ನಿಜವಾಗ್ಲೂ ನಮ್ಮನ್ನ ಬೆಚ್ಚಿ ಬೀಳಿಸಿತು. ಯಾಕೆ ಗೊತ್ತಾ? ಅಲ್ಲಿನ ಪ್ರತಿ ದಿನಸಿ ಅಂಗಡಿಗಳಲ್ಲೂ ನೂಡಲ್ಸ್ ಅನ್ನು ಈ ರೀತಿ ಗೋಣಿ ಚೀಲದಲ್ಲಿ ಮಾರಾಟಕ್ಕಿಡಲಾಗಿದೆ. ಆತಂಕಕಾರಿ ವಿಚಾರ ಅಂದ್ರೆ ಈ ವಿಷಪೂರಿತ ಆಹಾರಗಳು ಪ್ರತಿಷ್ಠಿತ ಕಂಪನಿಗಳಿಗೆ ಸೇರಿದ್ದಾಗಿವೆ. ಇದಕ್ಕೆ ಪೂರಕ ಎಂಬಂತೆ ಅಲ್ಲೇ ಪಕ್ಕದ ಅಂಗಡಿಯವನೊಬ್ಬ ಈ ರೀತಿ ಪ್ಯಾಕೆಟ್ ಕತ್ತರಿಸಿ ಅದರೊಳಗಿದ್ದ ನೂಡಲ್ಸ್ ಅನ್ನ ಗೋಣಿಯೊಳಗೆ ಸುರಿಯುತ್ತಿದ್ದ. ಆತ ಎಷ್ಟು ಹುಷಾರಾಗಿದ್ದ ಅಂದ್ರೆ ನಾವು ಕೇಳಿದ್ರೂ ನಮಗೆ ಒಂದು ಕವರು ಕೊಡಲಿಲ್ಲ. ನೂಡಲ್ಸ್ ಕೆಜಿಗೆ 60 ರೂಪಾಯಿ. ಸಾಮಾನ್ಯವಾಗಿ 300 ಗ್ರಾಂನ ಒಂದು ನೂಡಲ್ಸ್ ಪ್ಯಾಕೆಟ್ಗೆ 40 ರೂಪಾಯಿ ಇರುತ್ತೆ. ಆದ್ರೆ ಇದೇ ಕಂಪನಿಯ ನೂಡಲ್ಸ್ ಇಲ್ಲಿ ಕೆಜಿಗೆ ಬರೀ 60 ರೂಪಾಯಿಗೆ ಸಿಗ್ತಿದೆ. नूडल्स 25 रुपये पैकेट है, तो समय पर तुम आता है लगता हूँ. ಕೆಲವರು ಕೆಜಿಗೆ 100 ರೂಪಾಯಿಗೆ ಮಾರ್ತಿದ್ರು. ಯಾಕೆ ಇಷ್ಟು ರೇಟು ಅಂತ ಕೇಳಿದ್ರೆ ರಂಜಾನ್ ಹಬ್ಬ, ಒಳ್ಳೆ ಮಾರಾಟ ಆಗುತ್ತೆ ಅಂದ್ರು. ಅಲ್ಲ ಡಿಮ್ಯಾಂಡ್ ಮಧ್ಯೆ ಏನಕ್ಕೆ ಇದಕ್ಕೆ ಸಾದ್ರಪ್ಪಾಗೆ ಅವ್ರಿಗೆ ಏನು ಬೇಕಾದ್ರೂ ತಿಂತಾರೆ. ಅವರು ಉಪವಾಸ ಇರ್ತಾರಲ್ವಾ, ದುಡ್ಡು ಕೊಟ್ಟರೆ ತಗೊಂಡು ತಿಂತಾರೆ. ಅರ್ಥ ಇದೇನಾದ್ರು ಅದಕ್ಕೆ ಈಗ ರೇಟ್ ಜಾಸ್ತಿ. ಆಮೇಲೆ ರಾಶಿ ರಾಶಿ ಪುಳಿಯೋಗರೆ. ಇಲ್ಲಿ ನೂಡಲ್ಸ್ ಮಾತ್ರವಲ್ಲ, ಅವಧಿ ಮುಗಿದ ತಿನ್ನಲು ಯೋಗ್ಯವಲ್ಲದ ಪುಳಿಯೋಗರೆ ಕೂಡ ಈ ರೀತಿ ರಾಶಿ ರಾಶಿ ಬಿಕರಿಗೆ ಇಟ್ಟಿದ್ದಾರೆ. ಅಚ್ಚರಿ ಅಂದ್ರೆ ಇದು ಕೂಡ ಪ್ರತಿಷ್ಠಿತ ಕಂಪನಿಗೆ ಸೇರಿರುವಂತದ್ದು. NTR का जी हल्दीराम का NTR का जी एक में बोलने तो लाल आएगा पूरा
ಪ್ರತಿಷ್ಠಿತ ಕಂಪನಿಗಳ ಪುಳಿಯೋಗರೆಗೆ ಕೆಜಿಗೆ 250 ರೂಪಾಯಿ ಇರುತ್ತೆ. ಆದ್ರೆ ಇಲ್ಲಿ ಕೆಜಿಗೆ ಬರೀ 75 ರೂಪಾಯಿ. ಇನ್ನು 5-6 ಕೆಜಿ ತಗೊಂಡ್ರೆ ಅಂಗಡಿಯವರು ಇನ್ನೂ ಡಿಸ್ಕೌಂಟ್ ಕೊಡಲು ರೆಡಿ ಇದ್ದಾರೆ. ನಾವು 1 ಕೆಜಿ ಪುಳಿಯೋಗರೆ ಖರೀದಿಸಿದೆವು. ಆದ್ರೆ ಅದನ್ನ ಓಪನ್ ಮಾಡಿದಾಗ ಅದರ ಬಣ್ಣ ಬಯಲಾಯ್ತು ನೋಡಿ. ಯಪ್ಪ, ರಾಶಿ ರಾಶಿ ಹುಳಗಳು. ವಿಷದ ಜೊತೆಗೆ ಹುಳ ಫ್ರೀ. ಹೇಗಿದೆ ಗ್ರಾಹಕರ ಶೋಷಣೆ? ಇವು ಎಂಥ ಮಾಲ್ಗಳು ಅಂತ ಅಂಗಡಿಯವರ ಹತ್ರನೇ ಕೇಳಿದ್ವಿ. ಆಗ ಅವರು ಕೊಟ್ಟ ಉತ್ತರ ಇಲ್ಲಿದೆ ಕೇಳಿ. ಅದೇನ ಬರೇ ಎಕ್ಸ್ಪೈರಿ ಡೇಟ್ದಾ ಅಥವಾ ಏನದು? ಹಾಂ, ಎಕ್ಸ್ಪೈರಿ ಡೇಟ್ ಸಾವು ತರೋ ಆಹಾರ. ವಿಷಪೂರಿತ ಅವಧಿ ಮೀರಿದ ಆಹಾರಗಳು ನಮ್ಮ ದೇಹಕ್ಕೆ ಎಷ್ಟು ಡೇಂಜರಸ್ ಗೊತ್ತಾ? ಹೆಣ್ಣು ಮಕ್ಕಳಲ್ಲಿ ಅಂತ ಹೇಳಿದರೆ ರಕ್ತಹೀನತೆಯ ಪ್ರಭಾವವನ್ನು ಕಾಣ್ತೀವಿ ನಾವಿದು. ಗರ್ಭಿಣಿಯರಲ್ಲಿ ಇದನ್ನು ತಗೊಂಡಾಗ ರಕ್ತಹೀನತೆ, ಹೆಣ್ಮಕ್ಳು ಗರ್ಭಿಣಿಯರಾದರೆ ಗರ್ಭಪಾತ ಆಗುವಂತಹ ಸಂದರ್ಭಗಳು ಬಹಳ ಜಾಸ್ತಿ ಇರುತ್ತೆ. ಡಯಾಬಿಟಿಸ್ ಇರ್ಬೋದು ಅಥವಾ ರೀನಲ್ ಪ್ರಾಬ್ಲಮ್ ಇರ್ಬೋದು, ಇನ್ನು ಯಾವುದೇ ತರಹದ ಒಂದು ಸಿಸ್ಟಮಿಕ್ ಪ್ರಾಬ್ಲಮ್ ಇರೋರಿಗೆ ಈ ಆಹಾರಗಳನ್ನ, ಶೆಲ್ಫ್ ಲೈಫ್ ದಾಟಿದ ಆಹಾರಗಳನ್ನ ಕೊಟ್ಟಾಗ ಅವ್ರು ತೆಗೆದುಕೊಳ್ತಿರೋಂತಹ ಕೆಮಿಕಲ್ಸ್ ಅಂದರೆ ಔಷಧಿ ಜೊತೆಗೆ ಈ ಕೆಮಿಕಲ್ಗಳು ಸೇರಿ ದುಷ್ಪರಿಣಾಮ ಬೀರಿ ಬೇರೆ ತರಹದ ಸೈಡ್ ಎಫೆಕ್ಟ್ಗಳನ್ನ ಕೊಡ್ಬೋದು. ಮುಖ್ಯವಾಗಿ ಇದು ಹೆಚ್ಚಾಗಿ ಅವರ ಮಾನಸಿಕ ದುಸ್ಥಿತಿಯನ್ನು ತರತ್ತೆ ಅಂತ. ಇವುಗಳನ್ನು ತಿಂದ್ರೆ ನಾನಾ ಕಾಯಿಲೆಗಳ ಜೊತೆಗೆ ಸಾವು ಬರಬಹುದಂತೆ. ಪ್ರಿಸರ್ವೇಟಿವ್ಸ್ ಹಾಕೋದ್ರಿಂದ, ಕೆಮಿಕಲ್ ಹಾಕೋದ್ರಿಂದ ಆ ಶೆಲ್ಫ್ ಲೈಫ್ ಆದ ನಂತರ ನೀವು ಯೂಸ್ ಮಾಡಿದ್ರೆ ಖಂಡಿತ ನಿಮಗೆ ಒಂದು ಇಮಿಡಿಯೇಟ್ ಎಫೆಕ್ಟ್ ಕಾಣಿಸ್ಕೊಳ್ಬೋದು. ಈ ಮಕ್ಕಳಾಗಲಿ ಪ್ರೆಗ್ನೆಂಟ್ ವಿಮೆನ್ ಆದರೆ ಅದು ಇಮಿಡಿಯೇಟಾಗಿ ಎಫೆಕ್ಟ್ ಕಾಣಿಸ್ಕೊಳ್ಳುತ್ತೆ. ಅದು ಚಿಕ್ಕದಾಗೂ ಕಾಣಿಸ್ಕೊಳ್ಬೋದು, ಮತ್ತು ಅವ್ರಿಗೆ ತಡ್ಕೊಳ್ಳೋ ಶಕ್ತಿ ಕಮ್ಮಿ ಇದ್ದರೆ ಅದು ದೊಡ್ಡದಾಗೂ ಕಾಣಿಸ್ಕೊಳ್ಳೋ, ಜೀವ ಕೂಡ ಹೋಗ್ಬೋದು. ಇನ್ನೊಂದು ಆತಂಕಕಾರಿ ವಿಚಾರ ಅಂದ್ರೆ ಈ ರೀತಿಯ ವಿಷಪೂರಿತ ಆಹಾರಗಳು ಹೋಟೆಲ್, ಕ್ಯಾಂಟೀನ್ ಹಾಗೂ ಡಬ್ಬಾ ಅಂಗಡಿಗಳಿಗೆ ಸರಬರಾಜು ಆಗುತ್ತೆ. ನಮಗೆ ಗೊತ್ತಿಲ್ಲದೆ ವಿಷ ನಮ್ಮ ಹೊಟ್ಟೆ ಸೇರುತ್ತೆ. ಭಯಾನಕ ಕಾಯಿಲೆಗಳಿಗೆ ತುತ್ತಾಗ್ತೀವಿ. ಈ ಹಗರಣದ ಮೂಲ ಎಲ್ಲಿದೆ ಅಂತ ನಾವು ಹುಡುಕುತ್ತಾ ಹೋದಾಗ ನಾವೊಂದು ವಿಚಿತ್ರ ಸ್ಥಳಕ್ಕೆ ಬಂದ್ವಿ. ಆ ಸ್ಥಳ ಯಾವುದು, ಅಲ್ಲಿ ಏನೆಲ್ಲ ನಡೆಯುತ್ತೆ ತಿಳಿಸ್ತೀನಿ ಚಿಕ್ಕ ಬ್ರೇಕ್ನ ನಂತರ.